ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವರದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಎಲ್ಲಿ ಉತ್ಪತ್ತಿ ಕಾಣ್ತಾ ಇಲ್ವಲ್ಲ? ಸುಪುತ್ರ ಎದ್ದಿದ್ದಾನೇನೆ, ಅವನಿಗೆ ಸ್ವಲ್ಪ ಉತ್ಪತ್ತಿ ತಗೊಂಬಾ ಅಂತ ಹೇಳ್ತೀಯಾ? ಅಯ್ಯೋ ಪಾಪ, ಇವತ್ತು ಭಾನುವಾರ ಅಲ್ವೇನ್ರಿ, ಮಲಗಿದಾನೆ ಅಂತ ಕಾಣುತ್ತೆ, ನೋಡ್ತೀನಿ ರೀ. ಏನ್ ಮಕ್ಕಳು ಏನೋ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ಗಶಂ ಅನೇಕದಂತಂ. ಶಾರದಾ, ನಿನ್ನ ಸುಪುತ್ರಿ ಶೃಂಗಾರ ಮುಗಿತೇನೆ. ಇವತ್ತು ಬ್ರೋಕರ್ ಗುಂಡಣ್ಣ ಮತ್ತೆ ಅಮೆರಿಕ ಹುಡುಗ ಬರ್ತಾ ಇದ್ದಾನೆ ನೋಡು. ಇವ್ಳು ಶೃಂಗಾರ ಮಾಡ್ಕೊಳ್ಳೋ ಅಷ್ಟೊಳಗೆ ಅವಳು ಮದುವೆ ಮುಹೂರ್ತ ಬಂದ್ಬಿಡುತ್ತೋ ಏನೋ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ. ಶಾರದಾ, ಈ ಪಕ್ಕದ ಮನೆ ಬಾಯಿ ಬಡಕಿ ಕಮಲಮ್ಮಗೆ ನೀನು ಅಮೆರಿಕ ಹುಡುಗ ಬರೋದೇ ಮತ್ತೆ ಗುಂಡಣ್ಣ ಬರೋದೇನಾರು ಹೇಳಿದೆಯೇನು? ಅವ್ರಿಗೆ ಅವಳಿಗೆ ಏನಾರು ಗೊತ್ತಾಗ್ಬಿಟ್ರೆ ಅವಳು ತನ್ನ ಮಗಳನ್ನೂ ಕರ್ಕೊಂಡ್ಬಂದು ನಮ್ಮ ಆಗೋ ಮದುವೆಗೆ ಕಲ್ಲು ತೂರ್ಬಿಡ್ತಾಳೆ ನೋಡು. ಅಯ್ಯೋ, ನಾನೇನು ಹೇಳಿಲ್ಲ ರೀ, ಆದ್ರೆ ಆ ಕಮಲಮ್ಮ ಇದ್ದಾಳೆ ನೋಡಿ, ಅವಳೇ ಕೇಳ್ಕೊಂಡ್ಬಿಟ್ಟು ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾಳೆ. ಬೆಳಗ್ಗೆ ಬಂದ ಇವನೊಬ್ಬ ಅಪ್ಶಕ್ನ. ಅಮ್ಮ ಇಲ್ಲ ಮುದ್ದೋಗ. ಇದಕ್ಕೇನು ಕಮ್ಮಿ ಇಲ್ಲ. ನೀನು ಇದೇ ಬುದ್ಧಿ ಬೇರೆ ಕಡೆ ಉಪಯೋಗಿಸಿದ್ರೆ ಈ ಭಿಕ್ಷೆ ಬೇಡ ಪ್ರಮೇಯನೇ ಬರ್ತಾ ಇರಲಿಲ್ಲ ನೀನು ನೋಡು. ನಾನು ಎಲ್ಲಿ ನಿಲ್ಸಿದ್ದೆ ಸ್ತೋತ್ರನ? ಅಶ್ವಿನಿ, ಏನೇ ನೀನು ರೆಡಿ ಆದೇ ಇಲ್ವೇ? ಅವ್ರು ಬಂದ್ಬಿಡ್ತಾರೆ. ನೀನು ಮೇಕಪ್ ಮಾಡ್ಕೊಂಡಿದ್ದೆಲ್ಲ ಆಯ್ತಮ್ಮ, ಏನ್ ಸೊಳ್ಳೆ ಅಂತೀರ, ಕಿವಿಯಲ್ಲಿ ಗುಯ್ ಅಂತಿವೆ. ನಿಮಗ್ ಗೊತ್ತಾ ನಾನು ಎಷ್ಟು ಸೊಳ್ಳೆ ಹೊಡೆದೆ? 2 ಗಂಡು ಸೊಳ್ಳೆ 3 ಹೆಣ್ಣು ಸೊಳ್ಳೆ ಹೊಡೆದಿದ್ದ ಆಗಿದ್ದ. ಅಯ್ಯೋ, 2 ಗಂಡು 3 ಹೆಣ್ಣು, ಅದೇಂಗೆ ಗೊತ್ತಾಯ್ತು ನಿನಗೆ? ಅಯ್ಯೋ, ತುಂಬಾ ಸುಲಭ. ಯಶ್ ಬ್ಯಾಟ್ ಮೇಲೆ ಕೂತಿರೋ ಗಂಡು ಸೊಳ್ಳೆಗಳು, ನನ್ ಮೇಕಪ್ ಕಿಟ್ ಮೇಲೆ ಕೂತಿರೋ ಹೆಣ್ಣು ಸೊಳ್ಳೆಗಳು. ಅಯ್ಯೋ, ನೀನು ಒಂದ್ಸರಿ ಇದೆಯಾ? ಬೇಗ ರೆಡಿ ಆಗ, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ರಾಜಾದಿರಾಜಾಯ ಪ್ರಶಸ್ತಾಯನೇ. ಶಾರದಾ, ತಿಂಡಿ ರೆಡಿ ಆಗಿದೆಯಾ? ತಿಂಡಿ ಏನು ಇವತ್ತು? ಅಯ್ಯೋ, ದೋಸೆ ಮಾಡಿ ಇಟ್ಟಿದ್ದೀನಿ, ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ದೋಸೆನಾ? ಅಯ್ಯೋ, ನಿನಗೆ ನಮ್ಮಮ್ಮ ಮಾಡ್ದಂಗೆ ದೋಸೆ ಮಾಡಕ್ ಬರಲ್ಲ ನೋಡು. ಹೌದೌದು, ನಿಮ್ಮಪ್ಪ ರುಬ್ ಕೊಟ್ಟಂಗೆ ನಿಮ್ ದೋಸೆ ರುಬ್ ಕೊಡಿ, ಅವಾಗ ನಾನು ನಿಮ್ಮ ಅಮ್ಮನಿಗೆ ಚೆನ್ನಾಗೆ ಮಾಡ್ತೀನಿ ದೋಸೆನ. ರೀ, ನಿಮ್ದು ಬರೀ ಮಂತ್ರಕ್ಕಿಂತ ಮಾತೆ ಜಾಸ್ತಿ ಆಗೋಯ್ತಲ್ರಿ. ಬೇಗ ಪೂಜೆ ಮುಗಿಸಿ ಅವ್ರು ಬಂದ್ಬಿಡ್ತಾರೆ. ನೀನು ಪುಟ್ಟ ತಿಂಡಿ ತಿಂದ್ಯಾ? ತಿಂದೆ ಅಮ್ಮ. ಅಮ್ಮ, ನಾವೆಲ್ಲ ಹೇಗೆ ಹೊರಟಿದ್ವಿ? ಏನು ಹಾಗಂದ್ರೆ? ಅಂದ್ರೆ ಮನುಷ್ಯರು ಮೊದಲು ಹೇಗೆ ಹೊರಟಿದ್ರು, ಅದನ್ನೆಲ್ಲ ನಮ್ಮನ್ನೆಲ್ಲ ದೇವ್ರು ಹುಟ್ಟಿಸಿದ್ನಪ್ಪ. ಮತ್ತೆ ಅಪ್ಪನ ಕೇಳಿದ್ರೆ ಹೇಳಿದ್ರು ನಾವೆಲ್ಲ ಮಂಗಗಳಿಂದ ಆದ್ವಿ. ಹೌದಾ? ಬಹುಶಃ ನಿಮ್ಮಪ್ಪ ಮಂಗಾಗಿದ್ರು ಅಂತ ಕಾಣುತ್ತೆ ನೋಡು. ಅವ್ರು ಹೆಂಗ್ ಹುಟ್ಟಿದ್ರು ಅಂತ ಅವ್ರು ಹೇಳಿದ್ರು, ನಾನ್ ಹೆಂಗ್ ಹುಟ್ಟೆ ಅಂತ ನಾನು ಹೇಳಿದೆ ಅಷ್ಟೇ. ಅವ್ರು ಬಂದ್ರು ಅಂತ ಕಾಣುತ್ತೆ. ಪುಟ್ಟ, ನೀನು ಆಟ ಆಡ್ಕೋ. ಬನ್ನಿ, ನಮಸ್ಕಾರ. ಬನ್ನಿ. ಕೂತ್ಕೊಳ್ಳಿ. ನಮಸ್ಕಾರ. ನೋಡಪ್ಪ, ಇವ್ರ ಕಪಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಕಪಿ ಅಂದ್ರ ಕನ್ಯಾ ಪಿತೃ ಅಂತ. ಇವರು ಅಮೆರಿಕಾದ ಹೊರ ಅಲೆಂಟೌನ್ ಒಳಗಿರ್ತಾರ. ಇಂಡಿಯಾದಿಂದ ಹುಡುಗಿನ ಮಾಡ್ಕೊಂಡು ಹೋಗ್ಬೇಕು ಮದುವೆಗೆ ಅಂತ ಬಂದಾರ ಕನ್ಯಾ ನೋಡ್ಲಿಕ್ಕೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಏನೇ ಹುಡುಗ ಕನ್ನಡದಲ್ಲಿ ಮಾತಾಡ್ತಾನೆ? ಅದೇ ನನಗೂ ಆಶ್ಚರ್ಯ ಆಗ್ತಾ ಇದ್ದಾರೆ. ಸ್ವಲ್ಪ ಸುಮ್ಮನೆ ವಿಚಾರಿಸೋಣ. ಏನಪ್ಪ, ನಿಮ್ಮ ಅಪ್ಪ ಅಮ್ಮ ಬರ್ಲಿಲ್ವಾ? ಅಲ್ರಿ ಶಾತಮ್ನವ್ರ, ಈಗಿನ ಕಾಲದ ಹುಡುಗರು ಇವರು. ಇವ ಮೊದ್ಲ ಕನ್ಯಾ ನೋಡ್ತೀನಿ, ಮನಸ್ಸಿಗೆ ಬಂದ್ರ ಆಮೇಲೆ ಅವ್ವ ಅಪ್ಪನ ಕರೆಸ್ತೀನಿ ಅಂದಾನ. ಇವನ್ ಮನಸ್ಸಿಗೆ ಬಂದ್ರ ಆಮೇಲೆ ಕರೆಸ್ತಾನಂತ. ಆಗ್ಲಿ, ಏನಿದ್ರು ಕನ್ಯಾ ತೋರ್ಸೋ ಕಾರ್ಯಕ್ರಮ ಲಘು ಮಾಡ್ರಿ. ನಮಗ ಬಹಳ ಕೆಲಸ ಅವ, ಇವತ್ತ ಬಹಳ ಬುಕಿಂಗ್ ಅವ. ನೀವೇನು ಅವಸರ ಮಾಡ್ಕೋಬೇಡಿ, ಸ್ವಲ್ಪ ತಿಂಡಿ ಕಾಫಿ ತಗೊಂಡೇ ಹೋಗುವಂತ್ರಿ. ಹೌದು, ಆಯ್ತು, ತಿಂಡಿ ಕಾಫಿ ತಗೊಂಡ ಹೋಗ್ತೇವಿ. ಲಘು ಮಾಡ್ರಿ. ಕರ್ಕೊ. ನಮ್ಮ ಹುಡುಗ ಬಹಳ ಒಳ್ಳೆಯವನ್ರಿ. ಇವನು
ಭಾರಿ ಚಲೋ ಸುಸಂಸ್ಕೃತ ಹುಡುಗ, ಒಳ್ಳೆ ಕನ್ಯಾ ಸಿಗ್ಲಿ ಅಂತ ಕಷ್ಟಪಡ್ಲಿಕ್ಕತ್ತೇವೆ. ನೋಡಪ್ಪ, ಇವರು ವಿಶ್ವೇಶ್ವರಯ್ಯನವರು ಒಳ್ಳೆ ಸುಸಂಸ್ಕೃತ ಮನೆಯವರು. ಮುಂಜಾನೆ ಎದ್ದು ಸ್ನಾನ ಮಾಡ್ದ ಒಂದು ಗುಟ್ಟು ಕಾಫಿನೂ ಕುಡಿಯೋದಿಲ್ಲ ಇವರು. ಇಂಥವ್ರ ಮನೆ ಹುಡುಗಿ ಅಂದ್ರ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಇವಳೇ ನಮ್ಮ ಮಗಳು ಅಶ್ವಿನಿ ಅಂತ. ನಮಸ್ಕಾರ. ನೋಡಪ್ಪ, ನೋಡು, ಚಲೋತ್ನಾಗ ನೋಡ್ಬಿಡಿ. ಈಗ ಮತ್ತ ನೋಡ್ತೇನೆ ಅನ್ಬೇಡ. ಅಯ್ಯೋ ಗುಂಡಣ್ಣ, ನೀವು ಒಬ್ರು ಸ್ವಲ್ಪ ಸುಮ್ಮನೆ ಇರಿ. ಅಯ್ಯೋ, ಯಾರೋ ಬಂದ್ರು ಅಂತ ಕಾಣುತ್ತೆ. ನಾನ್ರಿ ಕಮಲಾ. ಮಾರ್ನಿಂಗು ನಮ್ಮನೇಲಿ ಶುಗರ್ ಖಾಲಿ ಆಗಿತ್ತು, ಕಾಫಿ ಮಾಡೋಣ ಅಂತ ಹೋದ್ರೆ ನಮ್ಮ ಹಸ್ಬೆಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮನೆಲ್ಲೇ ಶುಗರ್ ತಗೊಂಡು ಹೋಗೋಣ ಅಂತ ಬಂದೆ ರೀ. ನಮ್ಮ ಡಾಕ್ಟರ್ನ ಕಳ್ಸೋಣ ಅಂದರೆ ಅವಳು ಇಂಜಿನಿಯರಿಂಗ್ ಸ್ಟಡಿ ಮಾಡಬೇಕು ಅಂದ್ರು. ಅದಕ್ಕೆ ನಿಮ್ಮನೆಗೆ ನಾನೇ ಬಂದೆ. ಏನು ಫೀಲ್ ಮಾಡ್ಕೋಬೇಡ್ರಿ. ಅಯ್ಯೋ, ಅದಕ್ಕೇನಂತೆ ಕೊಡೋಣ ಬನ್ನಿ. ಅರೆ ನಿಮ್ಮನೆಗೆ ಯಾರೋ ಬಂದಾಗಿದೆ. ಗುಂಡಣ್ಣವರು ಬಂದಿದ್ದಾರೆ ಅಂದ್ರೆ. ಹೇಳಮ್ಮ ಅಶ್ವಿನಿ. ಅಯ್ಯೋ, ಎದ್ದೇಳಮ್ಮ ಅಶ್ವಿನಿ. ನಮಸ್ಕಾರ. ನಮಸ್ಕಾರ. ನಾನು ಕಮಲಾ ಅಂತ, ಇಲ್ಲೇ ಪಕ್ಕದ ಹೌಸೆ ನಮ್ದು. ನೀವು ಹೆಂಗಿದ್ದೀರಿ ಕಮಲಮ್ಮನವ್ರ? ಚೆನ್ನಾಗಿದ್ದೀನಿ ಗುಂಡಣ್ಣವ್ರೆ. ಇವ್ರು ನೋಡ್ರಿ, ದಿವಾಕರ್ ಅಂತ. ಈ ಗುಂಡಣ್ಣ ದಿವಾಕರ್ ಅಲ್ಲ, ದಿವೆ. ಓ, ದಿವಿತ್. ಕ್ಷಮಿಸಿ ದಿವಿತ್ ಅಂತ. ಇವರು ಅಲೆನ್ ಟೌನ್, ಅಮೆರಿಕಾದ ಹೊರ. ಇವರು ಅಲೆನ್ ಟೌನ್ ಒಳಗೆ ಇರ್ತಾರೆ. ದೊಡ್ಡ ಮನಿ ಅದ ಅವ್ರದಲ್ಲಿ. ಕಾರು, ದೊಡ್ಡ ಕಾರ್ ಅದ, LBW ಕಾರು. ಈ ಗುಂಡಣ್ಣ LBW ಅಲ್ಲ, BMW. ಓ, BMW ಕಿರಿಕೋ ಸಿವಿಕೋ ಯಾವ್ದೋ ಕಾರು ಇಟ್ಕೊಂಡಾರ. ಇವ್ರಿಗೂ ಮತ್ತ ಅಶ್ವಿನಿಗೂ ಏನ್ರ ಕಂಕಣ ಬಳ ಕೂಡಿ ಬಂದ್ರ ಮದ್ವೆ ಆಗ್ತದೇನೋ ಅಂತ ನೋಡ್ಲಿಕ್ ಬಂದೇವಿ. ವೆರಿ ವೆರಿ ಹ್ಯಾಪಿ ನೋಡಿ. ನಮ್ಮ ಅಶ್ವಿನಿ ತುಂಬಾ ಗುಡ್ ಗರ್ಲ್. ನಮ್ಮ ಡಾಟರು ಸೂಸಿ ತರ. ಸೂಸಿ ಅದೇ ನಮ್ಮ ಡಾಟರು ಸುಜಾತ. ನಾವು ಅವಳನ್ನ ಸೂಸಿ ಅಂತ ಕರೆಯೋದು. ಅವಳು ದಿಸ್ ಇಯರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಫಿನಿಶ್ ಮಾಡ್ತಾ ಇದ್ದಾಳೆ. ಇಲ್ಲೇ ಓದ್ತಾ ಇದ್ದಾಳೆ. ಕಮಲಮ್ಮನವ್ರೆ, ನಿಮ್ಮ ಯಜಮಾನ್ರು ಹೇಗಿದ್ದಾರೆ ಇವಾಗ? ಏನಾಗಿತ್ರಿ ನಿಮ್ಮ ಯಜಮಾನ್ರಿಗೆ? ಅಯ್ಯೋ, ಅದನ್ನ ಯಾಕೆ ಹೇಳ್ತೀರಾ? ಅದೊಂದು ದೊಡ್ಡ ಸ್ಟೋರಿ ಬಿಡಿ. ಇಲ್ಲೇ ನಮ್ ಟೆಂಪಲ್ ಆಚೆ ಕಡೆ ನಮ್ ಫ್ರೆಂಡ್ ಕಲ್ಯಾಣಮ್ಮನವ್ರ ಮನೆ ಇದೆಯಲ್ಲ, ಕರಿ ಲೀಫ್ ಟ್ರೀ ಬಿಡುತ್ತೆ. ನಮ್ಮ ಮನೆಯವರಿಗೆ ಹೋಗಿ ಒಂದ್ 4 ಕರಿ ಲೀವ್ಸ್ ತನ್ನಿ ಸಾರ್ ಮಾಡ್ತೀನಿ ಅಂದ್ರೆ ಅವರು ನಡಿವಾಗ ಸ್ಟೋನ್ ಎಡ್ಜ್ ನೋಡ್ದೆ ಫಾಲ್ ಆಗ್ಬಿಟ್ರು. ಫಾಲ್ ಆಗ್ಬಿಟ್ಟಿದ್ದಕ್ಕೆ ಅವ್ರ ಆರ್ಮು, ವೇಸ್ಟು, ಲೆಗ್ಗು ಎಲ್ಲ ಬ್ರೇಕ್ ಆಗಿ ಪೀಸ್ ಆಗ್ಬಿಡ್ತು ನೋಡಿ. ಆಮೇಲೆ ಏನ್ ಮಾಡಿದ್ರಿ? ಮತ್ತಿನ್ನೇನ್ ಮಾಡೋದು? ಕರಿ ಲೀವ್ಸ್ ಇಲ್ಲದೆ ಸಾರ್ ಮಾಡ್ಕೊಂಡು ಊಟ ಮಾಡಿದ್ವಿ. ಅಯ್ಯೋ, ನಿಮ್ ಸಾರ್ ಯಾರು ಕೇಳಿದ್ರಿ? ನಿಮ್ ಯಜಮಾನ್ರಿಗೆ ಏನು ಉಪಾಯ ಮಾಡಿದ್ರಿ ಹೇಳ್ರಿ? ಅದ ಅಲ್ಲೇ ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಮಾಡಿಸಿದ್ವಿ. ಈಗ 3 ಹೊತ್ತು ಸಿಟ್ಟಿಂಗು. ಅಂದ್ರೆ ನಮ್ ಡಾಕ್ಟರ್ ಸೂಸಿ ನೋಡಿ, ಅವ್ರ ಡ್ಯಾಡಿನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದ್ರೆ 3 ಹೊತ್ತು ಡ್ಯಾಡಿ ವಾಟರ್ ಕೊಡ್ಲಾ, ಡ್ಯಾಡಿ ಹೆಡ್ ಮಸಾಜ್ ಮಾಡ್ಲಾ, ಡ್ಯಾಡಿ ಕಾಫಿ ತರಲಾ ಅಂತ ಫಾಲ್ ಆಗಿ ಎನ್ಕ್ವೈರಿ ಮಾಡ್ತಾನೆ ಇರ್ತಾರೆ. ಅಂತ ಡಾಕ್ಟರ್ನ ಪಡೆಯೋಕೆ ನಾವು ಫಾಸ್ಟ್ ಲೈಕ್. ಈ ಗುಂಡಣ್ಣ ಇದ್ಯಾದ್ರಿ ಹೊಸ ವರ್ಡ್ ಡಿಕ್ಷನರಿಲಿ ಟಾಪ್ ಫಾಲು. ಟಾಪ್ ಫಾಲ್ ಅವ್ರಿಗೆ ಗೊತ್ತಿಲ್ಲೇನೋ? ಮ್ಯಾಲ್ ಬಿದ್ದು ಅಂತ. ಅದಿರ್ಲಿ, ನಿಮ್ಮ ಮಗಳು ಯಾವ ಕಾಲೇಜ್ ಅಂದ್ರಿ? ಅದೇ ಇಲ್ಲೇ ಅದೇ ಹೊರೈಸನ್ ಅಂತ ಇದೆಯಲ್ಲ, ಅಲ್ಲಿ ಈ ಸಲ ಇಂಜಿನಿಯರಿಂಗ್ ಕಂಪ್ಲೀಟ್ ಫಿನಿಶ್ ಮಾಡ್ತಾ ಇದ್ದಾಳೆ. ಸಿಕ್ಕಿದ್ರೆ ಅವ್ರ ಮ್ಯಾರೇಜ್ ಫಿನಿಶ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಮಲಮ್ಮ, ನಿಮ್ಮ ಯಜಮಾನ್ರು ಕಾಫಿ ಕಾಯ್ತಾ ಇರ್ತಾರೆ ಅನ್ಸುತ್ತೆ. ಸಕ್ಕರೆ ತಗೊಂಡು ಹೋಗ್ಬೇಕಲ್ವಾ ನೀವು? ಡೋಂಟ್ ವರಿ ಮಾಡ್ಕೋಬೇಡಿ. ನೋ ಮ್ಯಾಟರ್. ಅವರಿಗೆ ವೇಟ್ ಮಾಡಿ ಅಭ್ಯಾಸ. ಕಮಲಮ್ಮ,
ನಿಮ್ ಮಗಳು ಹೋದ ವರ್ಷ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗಿದ್ಲಲ್ವಾ? ಎಲ್ಲ ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡ್ಲಾ ಅಥವಾ ಇನ್ನು ಕಟ್ತಾನೆ? ಅಯ್ಯೋ ನಿಮ್ಗೆ ಗೊತ್ತಲ್ಲ ಶಾರದಮ್ಮ, ಇಡೀ ಕ್ಲಾಸೇ ಫೇಲ್ ಆಗಿತ್ತು, ಇಡೀ ಕಾಲೇಜ್ ಸಸ್ಪೆಂಡ್ ಆಗಿತ್ತು. ನಾವು ನಮ್ಮ ಡಾಟರು ಈ ಸಲ ಪಾಸ್ ಮಾಡ್ಕೊಳ್ಳಿ ಅಂತ ಕಾಯ್ತಾ ಇದೀವಿ. ಯಾವ ಸಬ್ಜೆಕ್ಟ್ ಅಂದ್ರೆ? ಈ ನಡುವೆ ಕೇಳ್ಪಟ್ಟಿದ್ದೆ ಇಂಜಿನಿಯರಿಂಗ್ ಮಾಡೋದು ತುಂಬಾ ಸುಲಭ ಅಂತ. ನಮ್ಮ ಅಶ್ವಿನಿ ಅಂತೂ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ 90 ಕಮ್ಮಿ ಮಾರ್ಕ್ಸ್ ತೆಗೆದೇ ಇಲ್ಲ ನೋಡಿ. ನಮ್ಮ ಹುಡುಗನು ಅಷ್ಟೇ ರೀ, ಯೂನಿವರ್ಸಿಟಿಗೆ ಯಾವಾಗ್ಲೂ ಫಸ್ಟ್ ಭಾಳ ಶಾಣೆ ಇದ್ದಾನೆ ಅವ. ಹುಡುಗಿ ಏನಾದ್ರು ಮಾತಾಡ್ತೀರೇನು? ನಮ್ಗೇನು ಅಭ್ಯಂತರ ಇಲ್ಲ. ನಿಮ್ಗೆ ಏನಾದ್ರೂ ಹವ್ಯಾಸಗಳಿದಾವ? ನಮ್ಮ ಅಶ್ವಿನಿಗಂತೂ ನಾವು ಸಂಗೀತ ಕಲಿಸಿದ್ದೀವಿ. ಸಂಗೀತ ತುಂಬಾ ಚೆನ್ನಾಗಿ ಹೇಳ್ತಾಳೆ ಅವಳು. ನಮ್ಮ ಅಶ್ವಿನಿನು ಮತ್ತೆ ನಮ್ಮ ಡಾಕ್ಟರ್ ಸೂಸಿನು ಟುಗೆದರ್ ಒಂದೇ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ರು. ನಮ್ಮ ಅಶ್ವಿನಿ ಬರೀ ಕ್ಲಾಸಿಕಲ್ ಸಾಂಗ್ ಕಲ್ತು, ನಮ್ಮ ಸೂಸಿ ಅದು ಎಲ್ಲ ಅಮೆರಿಕನ್ ಮ್ಯೂಸಿಕ್ಗೆ ಕಲ್ತಿರೋದು. ಅವಳು ಅದೇ ಅಮೆರಿಕನ್ದು ಪಾಪು, ರ್ಯಾಪು, ರೋಪು, ಆ ಮ್ಯೂಸಿಕ್ ಇದೆಯಲ್ಲ ಅದನ್ನೆಲ್ಲ ಕಲ್ತಿದ್ದಾಳೆ. ಆ ಮ್ಯೂಸಿಕ್ ಲಿಸನ್ ಮಾಡೋದು. ಜೊತೆಗೆ ಅವಳಿಗೆ ಆ ಅಮೆರಿಕನ್ ಸಿಂಗರ್ ಇದ್ದಾಳಲ್ಲ ಟೈಲರು, ಸ್ಟಿಚ್, ಅವಳ ಮ್ಯೂಸಿಕ್ ಅಂದ್ರೆ 5 ಲೈಫ್ ಗೊತ್ತಾ? ಈ ಗುಂಡಣ್ಣವ್ರೆ, ಈ ಕಿವಿ ಗಾಳಿ ಊದಿದಿಂದ ಎಲ್ಲ ಶಬ್ದ ಬರ್ತಾ ಇದೆ. ಹುಡುಗಿ ಮಾತಾಡಕ್ ಬರುತ್ತೋ ಇದು? ಭಾಳ ಚಲೋ ಮಾತಾಡ್ತಾಳೋ, ಆದ್ರೆ ಇವ್ರು ಮಾತಾಡ್ಲಿಕ್ಕೆ ಬಿಟ್ರಲ್ಲ. ಅಶ್ವಿನಿ, ನೀನ್ ಮಾತಾಡಮ್ಮ ನೀನು. ನನಗೆ ತುಂಬಾ ಹವ್ಯಾಸಗಳಿವೆ. ನನಗೆ ಟಿವಿ ನೋಡಕ್ ಇಷ್ಟ, ಕನ್ನಡ ಸಾಂಗ್ಸ್ ಕೇಳಕ್ ತುಂಬಾ ಇಷ್ಟ, ಹಂಗೆ ಕನ್ನಡ ಪುಸ್ತಕ ಓದೋದಂದ್ರೆ ತುಂಬಾ ಇಷ್ಟ. ಅಯ್ಯೋ ಈಗಿನ ಕಾಲದಲ್ಲೆಲ್ಲ ಕನ್ನಡ ನಾವೆಲ್ಸ್ ಯಾರು ಓದ್ತಾರೆ? ನಮ್ಮ ಡಾಕ್ಟರ್ ಸೂಸಿಗೆ ಕನ್ನಡನೇ ಸರಿ ಬರಲ್ಲ, ಎಲ್ಲೋ ಲಿಟ್ಲ್ ಮಾತಾಡ್ತಾಳೆ. ನಾವು ಅವಳನ್ನ ಅಮೇರಿಕನ್ ಲೈಫ್ಗೆ ರೆಡಿ ಮಾಡ್ಬಿಟ್ಟಿದೀವಿ. ಅವಳು ಪಾಸ್ಪೋರ್ಟ್ ಅಂತ ಹೇಳಲ್ಲ, ಪಾಸ್ಪೋರ್ಟ್ ಅಂತಾನೆ ಹೇಳೋದು. ಮತ್ತೆ ಆ ಕಂಪ್ಯೂಟರ್ ನಲ್ಲೇನೋ ಇದೆಯಲ್ಲ ಫೇಸ್ಬುಕ್ ಅಲ್ಲಿ ಅವಳಿಗೆ 500 ಫ್ರೆಂಡ್ಸ್ ಎಲ್ಲ ಅಶ್ವಿನಿಗೂ ನಾವು ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅಶ್ವಿನಿಗೆ, ಆದ್ರೆ ಕನ್ನಡ ಮನೇಲಿ ತುಂಬಾ ಚೆನ್ನಾಗಿ ಕಲ್ಸಿದೀವಿ ನೋಡಿ. ಮಾತೃಭಾಷೆ ನೋಡಿ ಮರಿಬಾರ್ದು ನೋಡಿ. ಅದಕ್ಕೆ ಏನು ಉತ್ತಮ ಮಾತು ಹೇಳಿದ್ರಿ. ಎಲ್ಲಾದರೂ ಇರು, ಹೆಂಗಾದರೂ ಇರು, ಕನ್ನಡಿಗನಾಗಿರು ಅಂತ. ನಮ್ಮ ಮದರ್ ಟಂಗ್ ನಾವು ಫರ್ಗೆಟ್ ಮಾಡೋಕ್ಕಾಗತ್ತಾ? ಅದಿರ್ಲಿ, ನಮ್ಮ ಅಶ್ವಿನಿ ಏನಂತಾಳ ಕೇಳೋಣಂತ. ನನಗೇನು ಅಂತಂದ್ರೆ ಅಮೆರಿಕದಲ್ಲೇ ಹೋಗಿ ಜೀವನ ಮಾಡ್ಬೇಕು ಅಂತ ಆಸೆ ಇಲ್ಲ, ಬಟ್ ಅಲ್ಲಿ ಜೀವನ ನೋಡ್ಬೇಕು ಅಂತ ಒಂದ್ ಸಣ್ಣ ಕುತೂಹಲ ಇದೆ. ಹಾಗೆ ನಂಗೆ ಅಲ್ಲಿ ಇರೋಕ್ಕೂ ತೊಂದರೆ ಇಲ್ಲ, ಭಾರತದಲ್ಲಿ ಇರೋಕ್ಕೂ ಏನೂ ತೊಂದರೆ ಇಲ್ಲ. ಹೌದಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದ ಕಂಪ್ನಿ ದಿವಾಳಿ ಎದ್ದೋಗಿ ಕೆಲಸ ಹೊರಟೋಗ್ಬಿಟ್ಟಿದೆ. ಮತ್ತೆ ಅಮೆರಿಕಾಗ ಹೋಗಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವನ ನನಗೆ ಹೇಳಿಲ್ಲಲ್ಲ ನೀನು. ನೀನ್ ಇಲ್ಲಿ ಕರ್ಕೊಂಡು ಬಂದ್ರೆ ಕನ್ಯಾ ತೋರಿಸ್ಲಿಕ್ಕೆ ನೋಡ್ರಿ ಹೆಂಗದ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು ಅಂತ ಈಗ ಶುರು ಆತಿ ಒಂದು. ಇಲ್ರಿ ಗಂಡಣ್ಣವ್ರೆ, ಹೇಳೋಣ ಅಂತಾನೆ ಇದ್ದೆ. ಬೆಂಗಳೂರಲ್ಲಿ ಒಂದು ಒಳ್ಳೆ ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಬರೋ ಸಂಬಳದಲ್ಲಿ ಇಲ್ಲ ಆರಾಮಾಗಿ ಜೀವನ ಮಾಡ್ಕೊಂಡಿರೋಣ ಅಂತ. ಅದಕ್ಕೆ ಹೇಳ್ತೀನಿ ದೇವ್ರು ದೊಡ್ಡವನು ಅಂತ. ಅದಕ್ಕೆ ಹುಡುಗ ಇಂಗ್ಲಿಷ್ ಅಲ್ಲಿ ಮಾತಾಡೋದೇ ಇಲ್ಲ, ಬರೀ ಕನ್ನಡದಲ್ಲೇ ಮಾತಾಡ್ತಾನೆ ಅಂತೀನಿ. ದೊಡ್ಡವನು. ಶಾರದಮ್ಮ, ನಾನಿನ್ ಬರಲ್ಲ, ಹೋಗ್. ನಮ್ಮ ಯಜಮಾನ್ರು ಕಾಯ್ತಾ ಇರ್ತಾರೆ, ಕಾಫಿ ಕಾಯ್ತಾ ಇದ್ದಾರೆ, ಬೇಜಾರು ಮಾಡ್ಕೋತಾರೆ. ರೀ ಸಕ್ಕರೆ ಕೊಡಿ. ತಗೊಳ್ಳಿ. ನೋಡಿ, ಒಳ್ಳೆ ವರ ಸಿಕ್ಕಿದ್ದಾನೆ. ಬೇಗ ಓಲ್ಗ ಓದಿಸಿ ಅಕ್ಷತೆ ಹಾಕಕ್ಕೆ ನಾವು ನಮ್ಮ ಮನೆಯವರು ಬರ್ತೀವಿ. ಬರ್ತೀನಿ ಗುಂಡಣ್ಣವ್ರೆ. ನಮಸ್ಕಾರ, ಹೋಗಿ ಬರ್ರಿ. ನಮಸ್ಕಾರ. ಸರಿ, ಹೋಗ್ಬಿಟ್ಟು ಬನ್ನಿ. ಶಂಸಿಯಮ್ಮ ಈ ರೀತಿ ನಿರಾಸೆ ಮಾಡಿದ್ದಕ್ಕೆ. ಅಲ್ಲ, ನಿಮ್ಗೆ ಬೆಂಗಳೂರಲ್ಲೂ ಕೆಲಸ ಇದೆ ಅಂತ ಏನ್ ಗ್ಯಾರಂಟಿ ಇವಾಗ? ನೋಡಪ್ಪ, ನಮ್ಗೆ ಅಮೇರಿಕ ಹುಡುಗಾನೇ ಬೇಕು ಅಂತೇನಿಲ್ಲ. ಆದ್ರೆ ನೀನು ನಿಮ್ ಕಂಪ್ನಿ ವಿಳಾಸ ಕೊಡ್ತೀಯ ಸ್ವಲ್ಪ? ನಾವು ವಿಚಾರಿಸಿ ಒಂದು ನಿರ್ಧಾರಕ್ಕೆ ಬರೋಣ. ಏನಂತೀಯ ಅಶ್ವಿನಿ? ಓ, ಹಾಗಾದ್ರೆ ನಿಮ್ಗೆ ಅಮೆರಿಕ ವರ ಆಗಿರ್ಲಿಲ್ಲ ಅಂದ್ರೂ ಪರವಾಗಿಲ್ವಾ? ಛೇ ನಮ್ಗೆ ಅಮೇರಿಕ ವರ ಇಲ್ಲದಿದ್ರು ಪರವಾಗಿಲ್ಲ. ಆದ್ರೆ ನಮ್ಮ ಅಶ್ವಿನಿ ನಮ್ಮ ಕಣ್ಮುಂದೆ ಇದ್ದಾಳಲ್ಲ, ಅದೇ ಒಂದು ದೊಡ್ಡ ಸಂತೋಷ ನೋಡಿ. ಓ ಹೌದಾ? ನಾನು ಅಮೆರಿಕದಲ್ಲೇ ಇದ್ದೀನಿ. ನನ್ನ ಕೆಲ್ಸಕ್ಕೆ ಯಾವ ತೊಂದ್ರೆನೂ ಇಲ್ಲ. ಕಮಲನ್ನವ್ರ ಕಾಟ ತಡಿಲಾರ್ದಲೆ ನಾನು ಈ ರೀತಿ ಸುಳ್ಳು ಹೇಳ್ಬೇಕಂತ ಬಂತು. ವಾ ನೋಡಿದ್ರೇನ್ರಿ ಕಪಿ
ಆಂಟಿ ಅವ್ರ, ನೀವು ಶಾರದಮ್ಮನವರು ಅವ್ರನ್ನ ಓಡಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ರಿ. ನಮ್ಮ ಹುಡುಗ ಒಂದ್ ಡೈಲಾಗ್ ಹೊಡೆದು ಅವ್ರನ್ನ ಓಡಿಸ್ಬಿಟ್ಟ. ನಿಮ್ ಮಗಳು ಮದ್ವೆಗೆ ಕಮಲಮ್ಮನವ್ರು ಕಲ್ಲಾಕಕ್ ಬಂದಿದ್ರು ನೀವು ಸಮಾಧಾನವಾಗಿದ್ರಿ. ನಿಮ್ಮಂತ ಸುಸಂಸ್ಕೃತ ಮಂತಂದು ಹುಡುಗಿನ ಪಡೆಯೋದಕ್ಕೆ ನಂಗೆ ಯಾವ ಅಭ್ಯಂತರವೂ ಇಲ್ಲ. ನಿಮ್ ಹುಡುಗಿನ ಒಂದ್ಸಲಿ ಕೇಳಿ ನೋಡಿ. ಏನಮ್ಮ ಅಶ್ವಿನಿ ನೀನು ಏನಂತೀಯಮ್ಮ? ಅಪ್ಪ ಅಮ್ಮ ಎಲ್ಲ ಹೇಗೆ ಹೇಳ್ತಿರೋ ಹಾಗಮ್ಮ. ನಮ್ಗೇನು ತೊಂದರೆ ಇಲ್ಲ, ಅವಳು ಒಪ್ಕೊಂಡ್ರೆ. ಓಕೆ. ಅಡ್ಡಿಲ್ಲ ಎಲ್ಲ ಬರೋಬ್ಬರಿ ಆದಂಗ ಆತ. ಈಗ ಆತಪ್ಪ, ನಿಮ್ಮ ಅವ್ವ ಅಪ್ಪನು ಲಘುನ್ ಕರೆಸ್ಬಿಡು, ಬ್ಯಾಂಡ್ ಭಜಂತ್ರಿ ಬಾರಿಸಿ ನಿನ್ ಲಘು ಮದ್ವೆ ಮಾಡ್ಬಿಡೋಣ ಅಂತ. ತುಂಬಾ ಸಂತೋಷ. ಏನಂತೀರಿ ಗುಂಡಣ್ಣ, ಹುಡುಗಿ ಗುಂಡಿಗೆ ಬಿದ್ಲು ಅಂತೀರಾ? ಅಯ್ಯೋ ನೀವೊಬ್ಬ. ಹಂಗಂದ್ರ ಮದ್ವಿದು ತಯಾರಿ ಮಾಡ್ಲಿಕ್ಕೆ ಶುರು ಮಾಡ್ಬಿಡೋಣ ಅಂತ. ಅದ ತುಂಬಾ ಸಂತೋಷ. ಇನ್ನೊಂದು ವಿಷಯ, ನಿಮ್ಗೆ ಯಾರಾದ್ರೂ ಒಳ್ಳೆ ಹೆಣ್ಣು ಗಂಡು ಬೇಕಂದ್ರ 1-800 ಗುಂಡಣ್ಣ ಫೋನ್ ಕಾಲ್ ಮಾಡ್ರಿ. ಇಲ್ಲಾಂದ್ರ ಗುಂಡಣ್ಣನ ಮದುವೆ.com ವಿಸಿಟ್ ಮಾಡ್ರಿ, ಒಳ್ಳೆ ಲಿಸ್ಟ್ ಸಿಗ್ತದ ನಿಮಗ. ಗುಂಡಣ್ಣವ್ರೆ ಏನೋ ಹೇಳ್ತಾ ಇದ್ರಲ್ಲ, ಏನೋ ಏ ತಡ್ರಿ, ನೀವು ಟಾಪ್ ಫಾಲ್ ಆಗಿ ನಮ್ಮನ್ನ ಕಾಡ್ಬೇಡ್ರಿ.